ವಸ್ತುಗಳಲ್ಲಿ ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಯನ್ನು ತೋರಿಸುತ್ತದೆ. ವಸ್ತುವಿನ ಆಕಾರ, ಗಾತ್ರ, ಬಣ್ಣ ಮತ್ತು ಸ್ಥಿತಿಗಳಲ್ಲಿ ಆಗುವಂತಹ ಬದಲಾವಣೆಯನ್ನು ಭೌತಿಕ ಬದಲಾವಣೆ ಎನ್ನುವರು. ಭೌತಿಕ ಬದಲಾವಣೆಗೆ ಉದಾಹರಣೆಗಳು: ಫೋಲ್ಡಿಂಗ್ ಪೇಪರ್, ಮಂಜುಗಡ್ಡೆ ನೀರಾಗಿ ಕರಗುವುದು, ಮುರಿಯುವುದು, ಚಾಕ್ಪೀಸ್ ಮುರಿಯುವುದು, ನೀರು ಆವಿಯಾಗುವುದು. ಇಂತಹ ಬದಲಾವಣೆಯಲ್ಲಿ ಹೊಸ ವಸ್ತುವು ಉತ್ಪತ್ತಿಯಾಗುವುದಿಲ್ಲ. ಇಂತಹ ಬದಲಾವಣೆಯನ್ನು ಭೌತಿಕ ಬದಲಾವಣೆ ಎನ್ನುತ್ತೇವೆ. ರಾಸಾಯನಿಕ ಬದಲಾವಣೆ ಒಂದು ಅಥವಾ ಹೆಚ್ಚು ಹೊಸ ಪದಾರ್ಥಗಳು ಉತ್ಪತ್ತಿಯಾಗುವ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಎನ್ನುವರು. ರಾಸಾಯನಿಕ ಬದಲಾವಣೆಯ ರಾಸಾಯನಿಕ ಕ್ರಿಯೆ ಅಥವಾ ಕೆಮಿಕಲ್ ರಿಯಾಕ್ಷನ್ ಎನ್ನುವರು. ಅಗರಬತ್ತಿ ಸುಡುವುದು. ಇದೊಂದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ. ಪೇಪರ್ ಸುಡುವುದು. ಸ್ಟಾರ್ಟ್. ಇದೊಂದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ. ಅದರಲ್ಲಿ ಏನಾಗ್ತಿದೆ ಹೇಳ್ಬೇಕು. ಪೇಪರ್ ಬೂದಿಯಾಗಿ ಬದಲಾವಣೆ ಆಗುತ್ತಿದೆ.